ಬಿಸಿಲು ಮನೆ ಹೇಳುವಂಥದ್ದು ಅಡಿಕೆ ಬೆಳೆಗಾರರಿಗೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅಡಿಕೆ ಬೆಳೆಗಾರರಿಗಿಂತಲೂ ನಮ್ಮಲ್ಲಿ ಶುಂಠಿ ಬೆಳೆಗಾರರಿಗೆ ಅತ್ಯನುಕೂಲ ಇದು. ಮತ್ತು ಜೋಳಗಳನ್ನು ಬೆಳೆದಿರ್ತಾರೆ. ಜೋಳಗಳನ್ನು ಬೆಳೆದಿರಬೇಕಾದ್ರೆ ಮಳೆ ಆಯಿತು, ಆಗ ಜೋಳವನ್ನು ದಾಸ್ತಾನು ಮಾಡಬೇಕು. ಇಲ್ಲ ಅಂದರೆ ಬೂಸ್ಟ್ ಬರುತ್ತೆ, ಕಾಡಿಗೆಗಳಾಗತ್ತೆ. ಅದು ಬಂದರೆ ಕಹಿ ಅಂಶ ಬಂದು ಅದು ಕ್ವಾಲಿಟಿಯಲ್ಲಿ ಹಾಳಾಗತ್ತೆ. ಇದೆಲ್ಲ ಯಾವುದೇ ಬೆಳೆ, ಯಾವುದೇ ತೋಟಗಾರಿಕಾ ಬೆಳೆಯಾಗಲಿ, ಕೃಷಿ ಬೆಳೆಗಳಾಗಲಿ, ಯಾವುದನ್ನು ನಾವು ಏನು ಒಣಗಿಸಿ ಹಾಕ್ತೀವಲ್ಲ, ಆ ಎಲ್ಲ ಬೆಳೆಗಳನ್ನು ಒಣಗಿಸಲಿಕ್ಕೆ ಇದು ಬೇಕಾದಂಥ ಒಂದು ಬಿಸಿಲು ಮನೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಹೌದು ವೀಕ್ಷಕರೇ, ಇದು ಎಲ್ಲ ಬೆಳೆಗಳಿಗೆ ಸೂಕ್ತವಾದಂಥ ಬಿಸಿಲು ಮನೆ ಅಂತ ಹೇಳ್ಬೋದು. ಇಲ್ಲಿ ನೀವು ಬೆಳೆಗಳನ್ನು ಒಣಗಿಸಿಕೊಂಡು ನಿಶ್ಚಿಂತೆಯಿಂದ ಇರಬಹುದು. ಪ್ರತಿಯೊಬ್ಬ ರೈತನಿಗೆ ತನ್ನ ಬೆಳೆಯನ್ನು ಕಾಪಾಡಿಕೊಂಡು ಹೋಗೋದು ಸಮಸ್ಯೆ ಎನಿಸಬಹುದು. ಇದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಬಿಸಿಲು ಮನೆ ಇದ್ದರೆ ರೈತರು ಅಂಜೋ ಕೆಲಸನೇ ಇರೋದಿಲ್ಲ. ಮಳೆಗಾಲದಲ್ಲಿ ಈಗ ಇದನ್ನು ಖಾಲಿ ಇರುವ ಟೈಮ್ನಲ್ಲಿ ನೀವು ತರಕಾರಿಯನ್ನು ಸಹಿತನೂ ಬೆಳಿಬೋದು. ಅದಕ್ಕೆ ಉದಾಹರಣೆಯಾಗಿ ಅಲ್ಲೊಂದು ಹೂವಿನ ಗಿಡ ಇದೆ ನೋಡಿ, ಅಲ್ಲೇ ಹುಟ್ಟಿ ಬೆಳೆದಿರುವಂಥ ಹೂವಿನ ಗಿಡ, ಅದು ಎಷ್ಟು ಸೊಗಸಾಗಿ ಬೆಳೆದಿದೆ ಅಂತ ಹೇಳಿ ನೋಡಿ. ಮಳೆ ಬಂದಾಗ ತಕ್ಷಣ ಮುಚ್ಚಬೇಕು ಇಂತ ತಲೆಬಿಸಿ ಇರೋದಿಲ್ಲ. ಹೌದೌದು, ಒಣಗಲಿಕ್ಕೆ ಹಾಕಿಬಿಟ್ಟ ಮೇಲೆ ಮತ್ತೆ ಲಾಸ್ಟ್ ಒಣಗಿದ ಮೇಲೆ ತುಂಬುದು. ಹೌದು. ಈಗ ಇಲ್ಲಿ ಒಣಗಲಿಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? ನೀವು ಸುಲಿದು ಬೇಯಿಸಿ 13 ರಿಂದ 14 ದಿವಸ ಮೋಡ ಇದ್ದಾವಾಗ. ಹೌದು. ನೀವು ವ್ಯಾಪಾರಸ್ಥರಾಗಿದ್ರಿಂದ ಇದು ನಂತರದಲ್ಲಿ ಅಡಿಕೆ ತೂಕ ಏನಾದ್ರು? ಇಲ್ಲ, ಅದ್ರಲ್ಲಿ ಏನು ಡಿಫರೆನ್ಸ್ ಆಗೋದಿಲ್ಲ. ಬಿಸಿಲಿಗೆ ಹೇಗೆ ಅನಿಸ್ತಿದ್ಯೋ ಅದೇ ಇದೇ ಇರ್ತದೆ. ಹೌದು. ಇದು 6-7 ಬಿಸಿಲಾಗಿತ್ತು ನೋಡಿ, ಕೇವಲ 6-7 ಬಿಸಿಲಿಗೆ ಈ ತರ ಅಡಿಕೆ ಬಂತು. ಬಹಳ ಚೆನ್ನಾಗಿದೆ. ಮತ್ತೆ ಕಲರ್ ಒಳಗೆ ಯಾವುದೇ ಡಿಫರೆನ್ಸ್ ಆಗಲಿಲ್ಲ. ಕಲರ್ ಒಳಗೂ ಏನು ವ್ಯತ್ಯಾಸ? ಮತ್ತೆ ಭದ್ರತೆ ದೃಷ್ಟಿಯಿಂದ ರಾತ್ರಿಗೆ ಕಾಯ್ತಾ ಇರಬೇಕು, ಇಂಥದ್ದು ಯಾವುದೇ ತಲೆಬಿಸಿ ಇರುವುದಿಲ್ಲ. ಲಾಕ್ ಮಾಡಿಬಿಟ್ಟು. ಹೌದು, ಇದಕ್ಕೇನು ಬಾಗಿಲು ಲಾಕ್ ಉಂಟು. ಹೌದು, ಈ ರೀತಿ ಬಾಗಿಲು ಹಾಕಿ ಲಾಕ್ ಮಾಡಿ ನೋಡಿ ವೀಕ್ಷಕರೇ. ಶಹರದಲ್ಲಿ ಇದ್ರೂ ಕೂಡ ನೋಡಿ ಈ ತರ ಬಾಗಿಲನ್ನು ಹಾಕಿ ಲಾಕ್ ಮಾಡಿಬಿಟ್ರೆ, ಲಾಕ್ ಮಾಡಿಬಿಟ್ಟು ಒಟ್ಟಾರೆ ಬಹಳ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಬಹಳ ಉಪಯೋಗ. ಇದು ನೆಲದ ಮೇಲೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇದು ಸಾಮಾನ್ಯವಾಗಿ ಪೂರ್ವ ಈ ಕಡೆ ಪಶ್ಚಿಮ ದಿಕ್ಕು ಬರುತ್ತೆ. ಅಂದರೆ ಪೂರ್ವ ಪಶ್ಚಿಮ ಹೀಗೆ ಬಂದಾಗ ಈಗ ಅಗಲದಲ್ಲಿ ನಾವು ತಗೊಂಡ್ರೆ ಉತ್ತರ ದಕ್ಷಿಣಕ್ಕೆ ಉದ್ದ ಲೈನಲ್ಲಿ ಸಿಗುತ್ತೆ. ಹೀಗೆ ಸಿಗೋದ್ರಿಂದ ಏನಾಗುತ್ತೆ ಅಂದರೆ, ಬೆಳಗ್ಗೆ ಹುಟ್ಟಿದಂಥ ಸೂರ್ಯ ಪಶ್ಚಿಮದಲ್ಲಿ ಮುಳುಗುವ ತನಕನೂ ಈ ರೀತಿಯಾದ ಇಡೀ ದಿವಸ ಈ ಬಿಸಿಲು ಮನೆಗೆ ಅದು ಬಿಸಿಲನ್ನ ಕಾವನ್ನು ಕೊಡ್ತಾ ಇರುತ್ತೆ. ಒಳ್ಳೆಯ ಇಸ್ರೇಲ್ ಮಾದರಿ ಅಂತ ಹೇಳ್ತೀವಿ. ಇದು ಇಸ್ರೇಲ್ ಇರುವಂಥ ಪದ್ಧತಿ. ಅಂದರೆ ಈ ರೀತಿಯಾದಂಥ 200 GSM ಒಳ್ಳೆ ಇದ್ರ ಶೀಟನ್ನು ಹಾಕಿಬಿಟ್ಟು ಮಾಡಿರುವಂಥದ್ದು. ಫಿನಿಶಿಂಗ್ ಸಹಿತನೂ ಒಳ್ಳೆ ಟೈಟ್ ಆದ ಫಿನಿಶಿಂಗ್ ಬರುತ್ತೆ.